ರಾಷ್ಟ್ರೀಯ ವಿಜ್ಞಾನ ದಿನ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಹುಬ್ಬಳ್ಳಿಯ ಹಿಮಾಲಯನ್ ಸ್ಪೇಸ್ ಸೆಂಟರ್ನಲ್ಲಿ ವಿಸ್ತೃತ ಸ್ಪೇಸ್ ಲ್ಯಾಬ್ ಉದ್ಘಾಟಿಸಲಾಯಿತು. ಜೊತೆಗೆ ಪೋರ್ಟಬಲ್ ಪ್ಲಾನೆಟೇರಿಯಂ ಡೋಮ್ ಅನಾವರಣ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ VSV ಪ್ರಸಾದ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಖಗೋಳ ವಿಜ್ಞಾನ ಹಾಗೂ ಅಂತರಿಕ್ಷದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲು ಹುಬ್ಬಳ್ಳಿಯಲ್ಲಿ ಪೂರ್ಣ ಪ್ರಮಾಣದ ತಾರಾಲಯ ಅವಶ್ಯವಿದೆ. ಈಗಾಗಲೇ ಈ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಜೊತೆ ಚರ್ಚೆ ಮಾಡಿದ್ದೀವಿ. 1 ವರ್ಷದೊಳಗೆ ಆ ಕನಸು ನನಸಾಗಲಿದೆ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆ ಮತ್ತು ಅಂತರಿಕ್ಷ ಶಿಕ್ಷಣದ ಹೆಚ್ಚಿನ ಆಸಕ್ತಿ ಮೂಡಿಸುತ್ತಿರುವ ಹಿಮಾಲಯನ್ ಸ್ಪೇಸ್ ಸೆಂಟರ್ ಕಾರ್ಯಕ್ಕೆ ಶ್ಲಾಘಿಸಿದ ಅವರು, ಮುಂಬರುವ ದಿನಗಳಲ್ಲಿ ಜಾಗತಿಕ ತಾಪಮಾನ ಇನ್ನಷ್ಟು ಹೆಚ್ಚಲಿದ್ದು ಎಲ್ಲ ವಿದ್ಯಾರ್ಥಿಗಳು ಪರಿಸರ ಉಳಿಸುವ ಯತ್ನ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಯಾಗಿ ಹಿರಿಯ ಮುಖಂಡ HS ರೂಗಿ, ಹಿಮಾಲಯನ್ ಸ್ಪೇಸ್ ಸೆಂಟರ್ನ ಸಹಸ್ಥಾಪಕಿ ಮತ್ತು ಗ್ಲೋಬಲ್ ಡೈರೆಕ್ಟರ್ ಶ್ರೀಮತಿ ಶ್ರೀದೇವಿ ರೂಗಿ, ಸಂಸ್ಥೆಯ ಸಹಸ್ಥಾಪಕ ವೀರೇಶ್ ಪಾಟೀಲ್ ಸೇರಿ ಇತರರು ಉಪಸ್ಥಿತರಿದ್ದರು. ವಿಜ್ಞಾನ ಶಿಕ್ಷಣವನ್ನು ಪ್ರೇರೇಪಿಸುತ್ತಿರುವ ವಿವಿಧ ಶಾಲೆಗಳ ವಿಜ್ಞಾನ ಶಿಕ್ಷಕರಾದ ಮಮತಾ ಗೋಂಡ್ಕರ್, ವಾಣಿ ಡಿ, ರಾಜೇಶ್ವರಿ ಶೀಗಿ ಹಳ್ಳಿಮಠ, ಗೀತಾಂಜಲಿ ಲೋಖಂಡೆ ಹಾಗೂ ಲಿಂಗರಾಜ ರಾಮಾಪುರಗೆ ಈ ಸ್ಟೆಲ್ಲರ್ ಮೆಂಟರ್ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು. So that is for the daylight, day night and path. So this is that retrograde motion of Indian and ISRO things. Than going for NASA or other. Namde ವರ್ಲ್ಡ್ ಸೈನ್ಸ್ ಡೇ ಮತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂಗವಾಗಿ ಹಿಮಾಲಯನ್ ಸ್ಪೇಸ್ ಸೆಂಟರ್ ಹುಬ್ಳಿ ಬ್ರ್ಯಾಂಚಿನಲ್ಲಿ ಸ್ಪೇಸ್ ಲ್ಯಾಬ್ ಅಂತ ಒಂದು ಲ್ಯಾಬ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದರಲ್ಲಿ ಪೋರ್ಟಬಲ್ ಪ್ಲಾನೆಟೋರಿಯಂ ಕಮ್ ಡೋಮ್ ಅಂತ ಒಂದು ಹೊಸದು ಇನಾಗ್ರೇಷನ್ ಮಾಡಿದ್ವಿ. ಇದರದ್ದು ಉಪಯೋಗ ಏನಂದರೆ, ಪರ್ಟಿಕ್ಯುಲರ್ಲಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿರುವಂಥ ಸ್ಟೂಡೆಂಟ್ಸ್ಗೆ, ರೂರಲ್ ಏರಿಯಾಲಿರುವಂಥ ಸ್ಟೂಡೆಂಟ್ಸ್ಗೆ ಬ್ಯಾಂಗ್ಳೂರು ಅಥವಾ ವಿವಿಧ ಪ್ರದೇಶ ಕಡೆ ಹೋಗಿ ಆ ಪ್ಲಾನೆಟೋರಿಯಮ್ನೇ ನೋಡುವಂಥ ಅವಕಾಶ ಸಿಗೋಂಗಿಲ್ಲ. ಅಂಥ ಒಂದು ವಿದ್ಯಾರ್ಥಿಗಳು ಮತ್ತು ಮಕ್ಕಳ ಸಲುವಾಗಿ ಈ ಹಿಮಾಲಯನ್ ಸ್ಪೇಸ್ ಸೆಂಟರ್ ಅವರು ಏನೋ ಇವತ್ತು ಪೋರ್ಟಬಲ್ ಡೋಮ್ ಒಂದು ಇನಾಗ್ರೇಟ್ ಮಾಡಿದ್ವಿ. ಇದು ಬಹಳ ಉಪಯೋಗಕರವಾಗಲಿದೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ನ ಎಲ್ಲ ವಿದ್ಯಾರ್ಥಿಗಳಿಗೆ. ಮತ್ತು ಇದರಲ್ಲಿ ಒಂದು ಹಿಮಾಲಯನ್ ಸ್ಪೇಸ್ ಸೆಂಟರ್ ಮಾಡ್ತಾ ಇರೋದು ಮೇಯ್ನ್ ಉದ್ದೇಶ ಏನಂದರೆ, ಯಾವುದಾದ್ರೂ ಸ್ಟೂಡೆಂಟ್ ಇರಲಿ, ಅವರು ಥಿಯರಿಟಿಕಲ್ಲಾಗಿ ಕ್ಲಾಸಸ್ಸಲ್ಲಿ ಬುಕ್ಸಲ್ಲಿ ಏನು ಓದ್ತಾರೋ ಅದರಿಂದ ಅವ್ರಿಗೆ ಆ ಸಬ್ಜೆಕ್ಟ್ ತಲೆಯಲ್ಲಿ ಹೋಗೋದು ಭಾಳ ಕಷ್ಟ. 99% ಸ್ಟೂಡೆಂಟ್ಸ್ಗೆ ಬುಕ್ಕಲ್ಲಿ ಓದುವುದಕ್ಕಿಂತ ಪ್ರಾಕ್ಟಿಕಲ್ಲಾಗಿ ಏನು ಅವರು ನೋಡ್ತಾರೆ ಇಂಥ ಒಂದು ಸ್ಪೇಸ್ ಲ್ಯಾಬ್ಸಲ್ಲಿ ಹೇಗೆ ಚಂದ್ರ ಭೂಮಿ ಸುತ್ತಲೂ ಅಡ್ಡಾಡ್ತದೆ, ಹೇಗೆ ಭೂಮಿ ಇಡೀ ಸೂರ್ಯನ ಸುತ್ತು ತಿರುಗಾಡ್ತದೆ ಅನ್ನೋದು, ಇವೆಲ್ಲ ಚಂದ್ರಗ್ರಹಣ ಹೇಗಾಗ್ತದೆ, ಸೂರ್ಯಗ್ರಹಣ ಹೇಗಾಗ್ತದೆ, ಸ್ಪೇಸಲ್ಲಿ ಏನೇನೋ ಗ್ರಹಗಳಿದ್ದಾವೆ, ಆಮೇಲೆ ಎಷ್ಟು ಸೆಟಲೈಟ್ಸು ಸ್ಪೇಸಲ್ಲಿ ನಮ್ಮ ಯಾವುದಾದ್ರೂ ದೇಶ ಬಿಟ್ಟಿದ್ದಾರೆ, ಅದರ ಉಪಯೋಗ ಏನೈತಿ, ಇವೆಲ್ಲ ಮಾಹಿತಿ ಬೇಕಂದರೆ ಒಂದೇ ಜಾಗದಾಗ ಈ ಹಿಮಾಲಯನ್ ಸ್ಪೇಸ್ ಸೆಂಟರ್ ಹುಬ್ಳಿ ಇದರಲ್ಲಿ ಸ್ಪೇಸ್ ಲ್ಯಾಬಲ್ಲಿ ಎಲ್ಲ ಮಾಹಿತಿ ಸಿಗ್ತದೆ. ಮತ್ತು ಪ್ರಾಕ್ಟಿಕಲ್ ಆಗಿ ವಿತ್ ಆಲ್ ಪ್ರಾಕ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ದೇ ಆರ್ ಗೋಯಿಂಗ್ ಟು ಶೋ ದಿಸ್. ಫೆಬ್ರವರಿ 28 ಎಲ್ಲರಿಗೂ ಗೊತ್ತಿರೋದೆ, ಇಟ್ ಈಸ್ ನ್ಯಾಷನಲ್ ಸೈನ್ಸ್ ಡೇ. ಸೊ ಆಮೇಲೆ ಮಹಿಳಾ ದಿನಾಚರಣೆ ಎಲ್ಲರಿಗೂ ಗೊತ್ತೇ ಇರೋದು ಮಾರ್ಚ್ 8. ಇವೆರಡು ಇವೆಂಟ್ಸು ನಾವು ಇವತ್ತು ಹಿಮಾಲಯನ್ ಸ್ಪೇಸ್ ಸೆಂಟರ್ ಅಲ್ಲಿ ಹುಬ್ಳಿಯಲ್ಲಿ ನಮ್ಮದು ಸೆಂಟರ್ ಇದೆ, ಅಲ್ಲಿ ನಾವು ಎಕ್ಸ್ಟೆಂಡೆಡ್ ಸ್ಪೇಸ್ ಲ್ಯಾಬ್ ಮಾಡಿದ್ದೀವಿ. ಆಮೇಲೆ ಇನ್ಫ್ಲೇಟೆಡ್ ಡೋಮ್ ಅರೇಂಜ್ ಮಾಡಿದ್ದೀವಿ, ಪ್ಲಾನೆಟೇರಿಯಂ. ಸೊ ಇವೆರಡೂ ಸೇರಿಸಿ ಇದು ಒಂದು ಇವೆಂಟ್ ಮಾಡಿ ಇನಾಗ್ರೇಷನ್ ಮಾಡಿದ್ದೀವಿ. ಇದಕ್ಕೆ ನಮಗೆ ಚೀಫ್ ಗೆಸ್ಟಾಗಿ ಬಂದಿರೋದು CSV ಪ್ರಸಾದ್ ಸರ್. ಅವ್ರು ಯಾವಾಗೂ ನಮ್ಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ, ಮುಂದೆನೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಫೋನ್ ಕಾಲ್ ಮಾಡಿದ್ವಿ, ನಾವು ಕೇಳಿದ್ವಿ ಸರ್ ಯಾವ ಡೇಟಲ್ಲಿ ಅವೈಲೇಬಲ್ ಇದ್ದೀವಿ, ನೀವು ಹೇಳಿ 11ಗೆ ನಾನು ಇರ್ತೀನಿ ಸಾಯಂಕಾಲ ಅಂತೇಳಿ ಇವಾಗ ಸರ್ ಬಂದಿದ್ದಾರೆ. ಇಲ್ಲಿ ಇಂಟೆನ್ಷನ್ ಏನಂದರೆ, ಹಿಮಾಲಯನ್ ಸ್ಪೇಸ್ ಸೆಂಟರ್ದು ನಮ್ಮದು ಸ್ಪೇಸ್ ಎಡ್ಯುಕೇಷನ್ ಕಂಪನಿ. ನಾವು ISRO ಸ್ಪೇಸ್ ಟ್ಯೂಟರ್ ಸರ್ಟಿಫೈಡ್. ಇಲ್ಲಿ ನಾವು ಏನು ಮಾಡ್ತೀನಿ ಅಂದರೆ, ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ PUC 12th ವರೆಗೂ ಅವ್ರದ್ದು ಅಕಾಡೆಮಿಕ್ಸಲ್ಲಿ ನಾವು ಕರಿಕ್ಯುಲಮ್ ಬಿಲ್ಡ್ ಮಾಡಿದ್ದೀವಿ. ಅಂದರೆ ಅವ್ರು 1ನೇ ತಲಿಂದ 12th PUC ಸೆಕೆಂಡ್ ಇಯರ್ವರೆಗೂ ಅವ್ರ ಸ್ಪೇಸ್ ಬಗ್ಗೆ ಬೇಸಿಕ್, ಇಂಟರ್ಮೀಡಿಯೇಟ್ ಆ್ಯಂಡ್ ಎಕ್ಸ್ಪರ್ಟ್
ಲೆವೆಲಲ್ಲಿ ಕಲಿತು ಮುಂದೆ ಸೈಂಟಿಸ್ಟ್, ಆಸ್ಟ್ರಾನಾಟ್ ಆ ಥರ ಎಲ್ಲ ಆಗೋ ಎಲ್ಲ ಚಾನ್ಸಸ್ ಇದೆ. ಇನ್ಫ್ಯಾಕ್ಟ್ ನಮ್ಮದು ಫಸ್ಟ್ ಬ್ಯಾಚಲ್ಲಿ 2019 ಏಪ್ರಿಲಲ್ಲಿ ನಾವು ಯಂಗ್ ಆಸ್ಟ್ರಾನಾಟ್ ಪ್ರೋಗ್ರಾಮ್ ಮಾಡಿದಾಗ ಅದರಲ್ಲಿ ಇಬ್ಬರು ಹುಡುಗಿಯರು ಧಾರವಾಡ ಇಂಟರ್ನ್ಯಾಷನಲ್ ಸ್ಕೂಲ್ಸಲ್ಲಿ ಭಾಗಿಯಾಗಿದ್ದು. ಇವತ್ತು ಅದರಲ್ಲಿ ಒಬ್ಬಳು ಮಿಸೈಲ್ಸ್ ಟೆಕ್ ಇನ್ ಮಿಸೈಲ್ಸ್ ಮೇಘ್ನಾ ಮಾಡ್ತಾ ಇದ್ದಾಳೆ, ಮೇಘ್ನಾ ತಲ್ವಾಯಿ ಹುಬ್ಳಿದವಳು. ಇನ್ನೊಬ್ಳು ಏಷಾ ಅಂಥೇಳಿ ಗುಜರಾತ್ದವಳು, ಅವಳು AI ಇನ್ ಸ್ಪೇಸ್ ಫ್ಲಾರಿಡಾಲಿ ಕಲಿತಾ ಇದ್ದಾಳೆ. ಸೊ ಈ ಥರ ಜಾಸ್ತಿ ಜನ ಸ್ಟೂಡೆಂಟ್ಸ್, ಮಾಸ್ ಜನರೇಷನ್ ಸ್ಟೂಡೆಂಟ್ಸು ಮುಂದೆ ಒಂದು ಇದರಲ್ಲಿ ಸ್ಪೇಸ್ ಕರಿಯರಲ್ಲಿ ತೆಕ್ಕೊಳ್ಳಿ ಅಂತಲೇ ನಮ್ಮದು ಆಸೆ ಇದ್ಬಿಟ್ಟು ಇದರಿಂದ ನಾವು 50 ಸ್ಪೇಸ್ ಲ್ಯಾಬ್ ಮಾಡಿದ್ದೇವೆ ಇವಾಗ ಗೌರ್ಮೆಂಟಲ್ಲಿ.